ಬೀದರ್ ನಗರದಲ್ಲಿ ಇರ್ತಕ್ಕಂಥ ಏನು ವಾರ್ಡ್ ನಂಬರ್ 11 ಶಾಗಜೋಣೆಯಲ್ಲಿ ಈ ಒಂದು ರಸ್ತೆಯ ಮುಖಾಂತರ ಜನವಾಡ, ಮರ್ಕಲ್, ಹಳಂಬ್ರಕ್ಕೆ ಹೋಗ್ತಕ್ಕಂಥ ಗ್ರಾಮದಲ್ಲಿ ಶೌಚಾಲಯ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಬೀದರ್ ನಗರಸಭೆಯ ಅಧಿಕಾರಿ ಆಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಗಮನ ಹರಿಸುತ್ತಿಲ್ಲ. ಸರ್ಕಾರದಿಂದ ಸ್ವಚ್ಛ ಭಾರತ್ ಅಭಿಯಾನ ಹಾಗೂ ಶೌಚಾಲಯಗೋಸ್ಕರ ದುಡ್ಡು ಬರುತ್ತೆ, ದುಡ್ಡು ಬಳಕೆ ಆಗ್ತಿದೆ ನಗರಸಭೆಯಿಂದ ಹೊರತು ಬೀದರ್ ನಗರದ ಶಾಗಜೋಣೆಯಲ್ಲಿರ್ತಕ್ಕಂತಹ ಶೌಚಾಲಯ ಹದಗೆಟ್ಟೋಗಿದೆ. ಈ ಶೌಚಾಲಯದಿಂದ ಸಾರ್ವಜನಿಕ ಉಪಯೋಗಿಸುವ ಸಮಯದಲ್ಲಿ ಇಂಥ ಒಂದು ಸ್ಥಳಗಳಿಂದ ಡೆಂಗು ಮತ್ತು ಮಲೇರಿಯಾ ಅಂಥ ರೋಗಗಳನ್ನು ಹೆಚ್ಚು ಜಿಲ್ಲೆಯಲ್ಲಿ ಪ್ರಾರಂಭ ಆಗಲಿ ಎದ್ದು ಕಾಣ್ತಿದೆ. ಇಷ್ಟೆಲ್ಲ ಆದರೂ ಕೂಡ ಏಕೆ ನಗರಸಭೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಅರ್ಥ ಆಗುತ್ತಿಲ್ಲ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಶೌಚಾಲಯದ ಬಗ್ಗೆ ಒಂದು ತುರ್ತಾಗಿ ಬೀದರ್ ನಗರಸಭೆಯ ಕಮಿಷನರ್ ಅವರಾದಂಥ ಇದರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ, ಕಟ್ಟಡ ಮತ್ತು ಮರು ದುರಸ್ತಿ ಮಾಡುವಲ್ಲಿ ಬೀದರ್ ನಗರಸಭೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕಂತ ಹೇಳಲು ಇಷ್ಟಪಡುತ್ತೇವೆ. ಅದೇ ರೀತಿಯಾಗಿ ಬೀದರ್ ಹೊರಲಯ, ಚಿಕ್ಕಪೇಟ್ ಹಾಗೂ ಬೆನಗಳೆ ಹೋಗುವಂಥ ಶೌಚಾಲಯ ಕೂಡ ಸುಮಾರು ವರ್ಷ ಬಿದ್ದಿದೆ. ಇಲ್ಲಿವರೆಗೂ ಗಮನ ಹರಿಸ್ತಿಲ್ಲ. ಬೀದರ್ ನಗರಸಭೆ ಅಧಿಕಾರಿಗಳು ಕೂಡ ತುರ್ತಾಗಿ ಗಮನ ಹರಿಸಬೇಕಂತ ಹೇಳಿ ಆರ್ವಿ ನ್ಯೂಸ್ ಚಾನಲ್ ಒತ್ತಾಯಿಸುತ್ತೆ.